ನಮ್ಮ ಜೊತೆ ಹರೀಶ್ ಪುಂಜ ಅವರು ಇರುವಂಥದ್ದು ಮಾತಾಡೋಕ್ಕೆ. ಸರ್, ಈಗ ಈ ಹೋರಾಟ ಎಲ್ಲಿವರೆಗೆ ಇರುತ್ತೆ ಮತ್ತು ಈ ದುಡ್ಡು ಕಾರ್ಯಕರ್ತರಿಗೆ ಸರ್ಕಾರದ ಹಣ ಹೋಗ್ತಾ ಇರುವಂಥದ್ದು, ಅಂದರೆ ಇದು ಏನು ಮೆಸೇಜ್ ಕೊಡುತ್ತಾ ಅಥವಾ ಏನು ಸಂದೇಶ? ನಿಮ್ಮ ಬಿ ಜೆ ಪಿ ಓಡಾಟ ತಡ ಆಯ್ತಾ? ನೋಡಿ, ಈ ದೇಶದ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳ್ತೇನೆ, ಈ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿವಾಳಿ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಅವರ ಗ್ರಾಮ ಮಟ್ಟದ ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಗೆ ರಸ್ತೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಗನವಾಡಿಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಶಾಲೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮುನಿಸ್ಕೊಳ್ಬಾರ್ದು, ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕೆನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ನೇರವಾಗಿ ಸರ್ಕಾರದ ತೆರಿಗೆ ಹಣವನ್ನು ಅವರಿಗೆ ಸಂಬಳ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಇದು ಕಾರ್ಯಕರ್ತರನ್ನು ಸಂತುಷ್ಟಿಪಡಿಸ್ತಕ್ಕಂಥ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪೂರ್ಣವಾಗಿ ರಾಜ್ಯದ ರೈತರ ದಲಿತರ ತೆರಿಗೆದಾರರ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಲೂಟಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಬಿಜೆಪಿ ಎಲ್ಲವರೆಗೂ ಹೋರಾಟ ಮಾಡುತ್ತಿದೆ. ಈ ರೀತಿ 60 ತಗೊಂಡು ವಾಪಸ್ ಅಂತೂ ತಗೊಳ್ಳೋಣ, ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿರುವಂಥದ್ದು. ನೋಡಿ ಸರ್, ಇದು ಬಂಡ ಸರ್ಕಾರ ಇದೆ, 100ಕ್ಕೆ 100 ನಮ್ಗೆ ಗೊತ್ತಿದೆ. ಇದನ್ನು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂತೆಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡೋದಿಲ್ಲ. ಆದರೆ BJP, ಭಾರತೀಯ ಜನತಾ ಪಾರ್ಟಿ, ವಿಜೇಂದ್ರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಾರ್ಟಿ ಮತ್ತು ವಿಪಕ್ಷ ನಾಯಕರು ಖಂಡಿತವಾಗಿಯೂ ನಾವು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಅನೌನ್ಸ್ ಮಾಡಿ 8-9 ತಿಂಗಳು, 1 ವರ್ಷ ಆಯಿತು, ಡಿಲೇ ಆಯ್ತು ಅನ್ಸುತ್ತೆ ಬಿಜೆಪಿ. ನೋಡಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ಎತ್ತಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಸಮಯಗಳು ಅದಕ್ಕಾಗಿ ಬರಬೇಕಾಗತ್ತೆ. ಇವತ್ತು ಇದು ಸುಸಂದರ್ಭ ಅಂತ ತಿಳ್ಕೊಂಡು ಈ ಹೋರಾಟವನ್ನು ಮಾಡಿದ್ವಿ. ನಮ್ಮ ಜೊತೆ ಹರೀಶ್ ಪುಂಜ ಅವರು ಇರುವಂಥದ್ದು ಮಾತಾಡೋಕ್ಕೆ. ಸರ್, ಈಗ ಈ ಹೋರಾಟ ಎಲ್ಲಿವರೆಗೆ ಇರುತ್ತೆ ಮತ್ತು ಈ ದುಡ್ಡು ಕಾರ್ಯಕರ್ತರಿಗೆ ಸರ್ಕಾರದ ಹಣ ಹೋಗ್ತಾ ಇರುವಂಥದ್ದು, ಅಂದರೆ ಇದು ಏನು ಮೆಸೇಜ್ ಕೊಡುತ್ತಾ ಅಥವಾ ಏನು ಸಂದೇಶ? ನಿಮ್ಮ ಬಿ ಜೆ ಪಿ ಓಡಾಟ ತಡ ಆಯ್ತಾ? ನೋಡಿ, ಈ ದೇಶದ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳ್ತೇನೆ, ಈ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿವಾಳಿ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಅವರ ಗ್ರಾಮ ಮಟ್ಟದ ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಗೆ ರಸ್ತೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಗನವಾಡಿಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಶಾಲೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮುನಿಸ್ಕೊಳ್ಬಾರ್ದು, ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕೆನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ನೇರವಾಗಿ ಸರ್ಕಾರದ ತೆರಿಗೆ ಹಣವನ್ನು ಅವರಿಗೆ ಸಂಬಳ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಇದು ಕಾರ್ಯಕರ್ತರನ್ನು ಸಂತುಷ್ಟಿಪಡಿಸ್ತಕ್ಕಂಥ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪೂರ್ಣವಾಗಿ ರಾಜ್ಯದ ರೈತರ ದಲಿತರ ತೆರಿಗೆದಾರರ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಲೂಟಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಬಿಜೆಪಿ ಎಲ್ಲವರೆಗೂ ಹೋರಾಟ ಮಾಡುತ್ತಿದೆ. ಈ ರೀತಿ 60 ತಗೊಂಡು ವಾಪಸ್ ಅಂತೂ ತಗೊಳ್ಳೋಣ, ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿರುವಂಥದ್ದು. ನೋಡಿ ಸರ್, ಇದು ಬಂಡ ಸರ್ಕಾರ ಇದೆ, 100ಕ್ಕೆ 100 ನಮ್ಗೆ ಗೊತ್ತಿದೆ. ಇದನ್ನು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂತೆಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡೋದಿಲ್ಲ. ಆದರೆ BJP, ಭಾರತೀಯ ಜನತಾ ಪಾರ್ಟಿ, ವಿಜೇಂದ್ರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಾರ್ಟಿ ಮತ್ತು ವಿಪಕ್ಷ ನಾಯಕರು ಖಂಡಿತವಾಗಿಯೂ ನಾವು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಅನೌನ್ಸ್ ಮಾಡಿ 8-9 ತಿಂಗಳು, 1 ವರ್ಷ ಆಯಿತು, ಡಿಲೇ ಆಯ್ತು ಅನ್ಸುತ್ತೆ ಬಿಜೆಪಿ. ನೋಡಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ಎತ್ತಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಸಮಯಗಳು ಅದಕ್ಕಾಗಿ ಬರಬೇಕಾಗತ್ತೆ. ಇವತ್ತು ಇದು ಸುಸಂದರ್ಭ ಅಂತ ತಿಳ್ಕೊಂಡು ಈ ಹೋರಾಟವನ್ನು ಮಾಡಿದ್ವಿ. ನಮ್ಮ ಜೊತೆ ಹರೀಶ್ ಪುಂಜ ಅವರು ಇರುವಂಥದ್ದು ಮಾತಾಡೋಕ್ಕೆ. ಸರ್, ಈಗ ಈ ಹೋರಾಟ ಎಲ್ಲಿವರೆಗೆ ಇರುತ್ತೆ ಮತ್ತು ಈ ದುಡ್ಡು ಕಾರ್ಯಕರ್ತರಿಗೆ ಸರ್ಕಾರದ ಹಣ ಹೋಗ್ತಾ ಇರುವಂಥದ್ದು, ಅಂದರೆ ಇದು ಏನು ಮೆಸೇಜ್ ಕೊಡುತ್ತಾ ಅಥವಾ ಏನು ಸಂದೇಶ? ನಿಮ್ಮ ಬಿ ಜೆ ಪಿ ಓಡಾಟ ತಡ ಆಯ್ತಾ? ನೋಡಿ, ಈ ದೇಶದ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳ್ತೇನೆ, ಈ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿವಾಳಿ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಅವರ ಗ್ರಾಮ ಮಟ್ಟದ ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಗೆ ರಸ್ತೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಗನವಾಡಿಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಶಾಲೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮುನಿಸ್ಕೊಳ್ಬಾರ್ದು, ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕೆನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ನೇರವಾಗಿ ಸರ್ಕಾರದ ತೆರಿಗೆ ಹಣವನ್ನು ಅವರಿಗೆ ಸಂಬಳ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಇದು ಕಾರ್ಯಕರ್ತರನ್ನು ಸಂತುಷ್ಟಿಪಡಿಸ್ತಕ್ಕಂಥ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪೂರ್ಣವಾಗಿ ರಾಜ್ಯದ ರೈತರ ದಲಿತರ
ತೆರಿಗೆದಾರರ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಲೂಟಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಿಜೆಪಿ ಇಲ್ಲಿವರೆಗೂ ಹೋರಾಟ ಮಾಡುತ್ತಿದೆ. ಈ ರೀತಿ 60 ತಗೊಂಡು ವಾಪಸ್ ಅಂತೂ ತಗೊಳ್ಳೋಣ, ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿರುವಂಥದ್ದು. ನೋಡಿ ಸರ್, ಇದು ಬಂಡ ಸರ್ಕಾರ ಇದೆ, 100% ನಮ್ಗೆ ಗೊತ್ತಿದೆ. ಇದನ್ನು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂತೆಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡೋದಿಲ್ಲ. ಆದರೆ BJP, ಭಾರತೀಯ ಜನತಾ ಪಾರ್ಟಿ, ವಿಜೇಂದ್ರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಾರ್ಟಿ ಮತ್ತು ವಿಪಕ್ಷ ನಾಯಕರು ಖಂಡಿತವಾಗಿಯೂ ನಾವು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಡಿಲೇ ಆಯ್ತು ಅನ್ಸುತ್ತೆ ಸರ್, ಅನೌನ್ಸ್ ಮಾಡಿ 8-9 ತಿಂಗಳು, 1 ವರ್ಷ ಆಯಿತು. ಡಿಲೇ ಆಯ್ತು ಅನ್ಸುತ್ತೆ ಬಿಜೆಪಿ. ನೋಡಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ಎತ್ತಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಸಮಯಗಳು ಅದಕ್ಕಾಗಿ ಬರಬೇಕಾಗತ್ತೆ. ಇವತ್ತು ಇದು ಸುಸಂದರ್ಭ ಅಂತ ತಿಳ್ಕೊಂಡು ಈ ಹೋರಾಟವನ್ನು ಮಾಡಿದ್ವಿ. ನಮ್ಮ ಜೊತೆ ಹರೀಶ್ ಪುಂಜ ಅವರು ಇರುವಂಥದ್ದು ಮಾತಾಡೋಕ್ಕೆ. ಸರ್, ಈಗ ಈ ಹೋರಾಟ ಎಲ್ಲಿವರೆಗೆ ಇರುತ್ತೆ ಮತ್ತು ಈ ದುಡ್ಡು ಕಾರ್ಯಕರ್ತರಿಗೆ ಸರ್ಕಾರದ ಹಣ ಹೋಗ್ತಾ ಇರುವಂಥದ್ದು, ಅಂದರೆ ಇದು ಏನು ಮೆಸೇಜ್ ಕೊಡುತ್ತಾ ಅಥವಾ ಏನು ಸಂದೇಶ? ನಿಮ್ಮ BJP ಓಡಾಟ ತಡ ಆಯ್ತಾ? ನೋಡಿ, ಈ ದೇಶದ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳುತ್ತೇನೆ, ಈ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿವಾಳಿ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಅವರ ಗ್ರಾಮ ಮಟ್ಟದ, ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಗೆ ರಸ್ತೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಗನವಾಡಿಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಶಾಲೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮುನಿಸ್ಕೊಳ್ಬಾರ್ದು, ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕೆನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ನೇರವಾಗಿ ಸರ್ಕಾರದ ತೆರಿಗೆ ಹಣವನ್ನು ಅವರಿಗೆ ಸಂಬಳ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಇದು ಕಾರ್ಯಕರ್ತರನ್ನು ಸಂತುಷ್ಟಿಪಡಿಸ್ತಕ್ಕಂಥ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪೂರ್ಣವಾಗಿ ರಾಜ್ಯದ ರೈತರ, ದಲಿತರ, ತೆರಿಗೆದಾರರ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಲೂಟಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಿಜೆಪಿ ಇಲ್ಲಿವರೆಗೂ ಹೋರಾಟ ಮಾಡುತ್ತಿದೆ. ಈ ರೀತಿ 60 ತಗೊಂಡು ವಾಪಸ್ ಅಂತೂ ತಗೊಳ್ಳೋಣ, ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿರುವಂಥದ್ದು. ನೋಡಿ ಸರ್, ಇದು ಬಂಡ ಸರ್ಕಾರ ಇದೆ, 100% ನಮ್ಗೆ ಗೊತ್ತಿದೆ. ಇದನ್ನು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂತೆಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡೋದಿಲ್ಲ. ಆದರೆ BJP, ಭಾರತೀಯ ಜನತಾ ಪಾರ್ಟಿ, ವಿಜೇಂದ್ರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಾರ್ಟಿ ಮತ್ತು ವಿಪಕ್ಷ ನಾಯಕರು ಖಂಡಿತವಾಗಿಯೂ ನಾವು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಡಿಲೇ ಆಯ್ತು ಅನ್ಸುತ್ತೆ ಸರ್, ಅನೌನ್ಸ್ ಮಾಡಿ 8-9 ತಿಂಗಳು, 1 ವರ್ಷ ಆಯಿತು. ಡಿಲೇ ಆಯ್ತು ಅನ್ಸುತ್ತೆ ಬಿಜೆಪಿ. ನೋಡಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ಎತ್ತಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಸಮಯಗಳು ಅದಕ್ಕಾಗಿ ಬರಬೇಕಾಗತ್ತೆ. ಇವತ್ತು ಇದು ಸುಸಂದರ್ಭ ಅಂತ ತಿಳ್ಕೊಂಡು ಈ ಹೋರಾಟವನ್ನು ಮಾಡಿದ್ವಿ. ನಮ್ಮ ಜೊತೆ ಹರೀಶ್ ಪುಂಜ ಅವರು ಇರುವಂಥದ್ದು ಮಾತಾಡೋಕ್ಕೆ. ಸರ್, ಈಗ ಈ ಹೋರಾಟ ಎಲ್ಲಿವರೆಗೆ ಇರುತ್ತೆ ಮತ್ತು ಈ ದುಡ್ಡು ಕಾರ್ಯಕರ್ತರಿಗೆ ಸರ್ಕಾರದ ಹಣ ಹೋಗ್ತಾ ಇರುವಂಥದ್ದು, ಅಂದರೆ ಇದು ಏನು ಮೆಸೇಜ್ ಕೊಡುತ್ತಾ ಅಥವಾ ಏನು ಸಂದೇಶ? ನಿಮ್ಮ BJP ಓಡಾಟ ತಡ ಆಯ್ತಾ? ನೋಡಿ, ಈ ದೇಶದ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳುತ್ತೇನೆ, ಈ ವ್ಯವಸ್ಥೆಯನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿವಾಳಿ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ಅವರ ಗ್ರಾಮ ಮಟ್ಟದ, ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಗೆ ರಸ್ತೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂಗನವಾಡಿಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಶಾಲೆಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮುನಿಸ್ಕೊಳ್ಬಾರ್ದು, ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕೆನ್ನೋ ಕಾರಣಕ್ಕೋಸ್ಕರ ಕಾರ್ಯಕರ್ತರಿಗೆ ನೇರವಾಗಿ ಸರ್ಕಾರದ ತೆರಿಗೆ ಹಣವನ್ನು ಅವರಿಗೆ ಸಂಬಳ ರೂಪದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ, ಇದು ಕಾರ್ಯಕರ್ತರನ್ನು ಸಂತುಷ್ಟಿಪಡಿಸ್ತಕ್ಕಂಥ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪೂರ್ಣವಾಗಿ ರಾಜ್ಯದ ರೈತರ, ದಲಿತರ, ತೆರಿಗೆದಾರರ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಲೂಟಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಿಜೆಪಿ ಇಲ್ಲಿವರೆಗೂ ಹೋರಾಟ ಮಾಡುತ್ತಿದೆ. ಈ ರೀತಿ 60 ತಗೊಂಡು ವಾಪಸ್ ಅಂತೂ ತಗೊಳ್ಳೋಣ, ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿರುವಂಥದ್ದು. ನೋಡಿ ಸರ್, ಇದು ಬಂಡ ಸರ್ಕಾರ ಇದೆ, 100% ನಮ್ಗೆ ಗೊತ್ತಿದೆ. ಇದನ್ನು ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂತೆಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡೋದಿಲ್ಲ. ಆದರೆ BJP, ಭಾರತೀಯ ಜನತಾ ಪಾರ್ಟಿ, ವಿಜೇಂದ್ರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಾರ್ಟಿ ಮತ್ತು ವಿಪಕ್ಷ ನಾಯಕರು ಖಂಡಿತವಾಗಿಯೂ ನಾವು ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಡಿಲೇ ಆಯ್ತು ಅನ್ಸುತ್ತೆ ಸರ್, ಅನೌನ್ಸ್ ಮಾಡಿ 8-9 ತಿಂಗಳು, 1 ವರ್ಷ ಆಯಿತು. ಡಿಲೇ ಆಯ್ತು ಅನ್ಸುತ್ತೆ ಬಿಜೆಪಿ. ನೋಡಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯಗಳನ್ನು ಎತ್ತಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಸಮಯಗಳು ಅದಕ್ಕಾಗಿ ಬರಬೇಕಾಗತ್ತೆ. ಇವತ್ತು ಇದು ಸುಸಂದರ್ಭ ಅಂತ ತಿಳ್ಕೊಂಡು ಈ ಹೋರಾಟವನ್ನು ಮಾಡಿದ್ವಿ.